ನಮಸ್ಕಾರ. ಇವತ್ತು ನಾವು ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆದ ವಿಷಯದ ಬಗ್ಗೆ ಮಾತಾಡೋಣ. ನಟ ಕಮಲ್ ಹಾಸನ್ ಅವರ ಹೊಸ ಸಿನಿಮಾ ಥಗ್ ಲೈಫ್, ಅದರ ಬಿಡುಗಡೆ ಕರ್ನಾಟಕದಲ್ಲಿ ಸ್ವಲ್ಪ ಸಮಸ್ಯೆಯಲ್ಲಿದೆ. ಹೌದು, ಇದು ಈಗ ಕೋರ್ಟ್ ಮೆಟ್ಲೇರಿದೆ ಅಂತನೋ ಸುದ್ದಿ ಇದೆ. ಕರೆಕ್ಟ್. ಸೊ ನಮ್ಮ ಹತ್ರ ಇರೋ ಮಾಹಿತಿಗಳ ಪ್ರಕಾರ ಏನಿದು ವಿವಾದ, ಯಾಕೆ ಹೀಗಾಯಿತು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಮೊದಲು ಸದ್ಯಕ್ಕೆ ಏನಾಗಿದೆ ನೋಡೋಣ. ಕಮಲ್ ಹಾಸನ್ ಅವರದೇ ಪ್ರೊಡಕ್ಷನ್ ಹೌಸ್ ಗೊತ್ತಲ್ಲ, ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್. ಅವರೇ. ಅವರು ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ದಾರೆ. ಸರಿ. ಸಿನಿಮಾದ ರಿಲೀಸ್ಗೆ ತೊಂದರೆ ಆಗ್ಬಾರ್ದು ಮತ್ತೆ ಥಿಯೇಟರ್ಗಳಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ. ಹೌದು, ಜೂನ್ 5 ರಿಲೀಸ್ ಡೇಟ್ ಅಲ್ವಾ, ಅದಕ್ಕೆ ಡಿಜಿಪಿ, ಬೆಂಗಳೂರು ಪೊಲೀಸ್ ಕಮಿಷನರ್ ಇವರಿಗೆಲ್ಲ ಡಿರೆಕ್ಷನ್ ಕೊಡಿ ಅಂತ ಕೋರ್ಟ್ಗೆ ಕೇಳಿದ್ದಾರೆ. ಓಕೆ. ಆದ್ರೆ ಇದರ ಹಿನ್ನೆಲೆ ಏನು? ಯಾಕೆ ಈ ಪರಿಸ್ಥಿತಿ ಬಂತು? ಇದರ ಮೂಲ ಕಾರಣ ಕೆಲವು ಸಮಯದ ಹಿಂದೆ ಕಮಲ್ ಹಾಸನ್ ಅವರು ಕೊಟ್ಟ ಒಂದು ಸ್ಟೇಟ್ಮೆಂಟ್. ಯಾವ ಸ್ಟೇಟ್ಮೆಂಟ್ ಅದು? ಕನ್ನಡ ಭಾಷೆ ಬಗ್ಗೆ ಅವ್ರು ಮಾತಾಡಿದ್ದು ಹೇಗೆ ಅಂದ್ರೆ, ಕನ್ನಡ ಭಾಷೆ ತಮಿಳಿಂದ ಹುಟ್ಟಿದೆ ಅನ್ನೋ ಹಾಗೆ ಹೇಳಿದ್ರು ಅಂತ ಸುದ್ದಿ. ಓ, ಅದು ಕರ್ನಾಟಕದಲ್ಲಿ ದೊಡ್ಡ ವಿಷಯ ಆಗಿರುತ್ತಲ್ವಾ? ಖಂಡಿತ. ವಿಶೇಷವಾಗಿ ಕನ್ನಡ ಪರ ಸಂಘಟನೆಗಳು ಅವರೆಲ್ಲ ತುಂಬಾ ವಿರೋಧ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಗಳಾದ್ವು. ಪೊಲಿಟಿಕಲ್ ಲೆವೆಲ್ನಲ್ಲೂ ರಿಯಾಕ್ಷನ್ ಬಂತಾ? ಹೌದು, ರಾಜಕೀಯ ನಾಯಕರಿಂದಲೂ ಟೀಕೆಗಳು ಬಂದ್ವು. ಇದು ಬರೀ ಭಾಷೆ ವಿಷಯ ಅಲ್ಲ, ಇದೊಂದು ಸೆಂಟಿಮೆಂಟ್ ವಿಷಯ ಆಗ್ಬಿಡ್ತು. ಹಾಗಾದ್ರೆ ಆ ಹೇಳಿಕೆ ನಂತರ ಏನೇನ್ ಬೆಳವಣಿಗೆ ಆಯಿತು? ಪ್ರತಿಭಟನೆ ಜೋರಾದ ಮೇಲೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಂದ್ರೆ ಕೆಎಫ್ಸಿಸಿ. ಹೌದು, ಕೆಎಫ್ಸಿಸಿ. ಅವರು ರಾಜ್ಯದಲ್ಲಿ ಥಗ್ ಲೈಫ್ ಬಿಡುಗಡೆ ಮೇಲೆ ಒಂದು ಟೆಂಪರರಿ ಬ್ಯಾನ್ ತರಹ ತೀರ್ಮಾನ ಮಾಡಿದ್ರು. ಓ, ಓಕೆ. ಅಷ್ಟೇ ಅಲ್ಲ, ಕಮಲ್ ಹಾಸನ್ ಅವರು 24 ಗಂಟೆ ಒಳಗೆ ಕ್ಷಮೆ ಕೇಳ್ಬೇಕು ಅಂತ ಡೆಡ್ಲೈನ್ ಕೂಡ ಕೊಟ್ಟಿದ್ರು. ಸರಿ, ಆದ್ರೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿದ್ರಾ? ಇಲ್ಲ, ವರದಿಗಳ ಪ್ರಕಾರ ಅವರು ಕ್ಷಮೆ ಕೇಳೋಕ್ ಒಪ್ಲಿಲ್ಲ. ಹೌದಾ? ಅವರು ಹೇಳಿದ್ದು, ನಾನೇನಾದ್ರೂ ತಪ್ಪು ಮಾಡಿದ್ರೆ ಖಂಡಿತ ಕೇಳ್ತೀನಿ, ಆದ್ರೆ ಇದು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅವರ ವಾದ ಮಾಡಿದ್ದಾರೆ. ಓ, ಹಾಗಾಗ್ನೇ ಈಗ ವಿಷಯ ಕೋರ್ಟ್ವರೆಗೂ ಹೋಗಿರೋದು. ಹೌದು, ಅದು ಅವರ ಸ್ಟ್ಯಾಂಡ್. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯಕ್ಕೆ, ಅವರ ಕಲಾತ್ಮಕ ಕೆಲಸವನ್ನು ಅದನ್ನು ಶಿಕ್ಷಿಸಬಾರದು ಅನ್ನೋದು ಅವರ ವಾದ. ಸರಿ, ಹಾಗಾದ್ರೆ ಹೈಕೋರ್ಟ್ನಲ್ಲಿ ಅವರ ಮುಖ್ಯವಾದ ಪಾಯಿಂಟ್ಸ್ ಏನಿರ್ಬೋದು? ಮುಖ್ಯವಾಗಿ ಅದೇ, ಪರ್ಸನಲ್ ಸ್ಟೇಟ್ಮೆಂಟ್ಸ್ ಬೇಸಿಸ್ ಮೇಲೆ ಒಂದು ಸಿನಿಮಾನ ನಿಷೇಧ ಮಾಡೋದು ಅಥವಾ ತಡೆ ಹಿಡಿಯೋದು ಅದು ನಮ್ಮ ಸಂವಿಧಾನ ಕೊಟ್ಟಿರೋ ವಾಕ್ ಸ್ವಾತಂತ್ರ್ಯಕ್ಕೆ ವಿರುದ್ಧ. ಮತ್ತೆ ಕಲಾತ್ಮಕ ಅಭಿವ್ಯಕ್ತಿಗೆ ಧಕ್ಕೆ ತರುತ್ತೆ ಅಂತ. ಅಲ್ವಾ? ಎಕ್ಸಾಕ್ಟ್ಲಿ. ಈ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಅವರು ವಾದ ಮಂಡಿಸಿದ್ದಾರೆ. ನಮ್ಮ ಸೃಜನಶೀಲ ಕೆಲಸಕ್ಕೆ ಸಂಬಂಧ ಇಲ್ಲದ ವಿವಾದಗಳಿಂದ ತೊಂದರೆ ಆಗ್ಬಾರ್ದು ಅನ್ನೋದು ಅವರ ಮನವಿ. ಇದು ನಿಜಕ್ಕೂ ಒಂದು ದೊಡ್ಡ ವಿಷಯನೇ, ಯಾಕೆಂದ್ರೆ ಥಗ್ ಲೈಫ್ ಸಿನಿಮಾ ಬಗ್ಗೆ ದೊಡ್ಡ ನಿರೀಕ್ಷೆ ಇದೆ. ಮಣಿರತ್ನಂ ಡೈರೆಕ್ಷನ್. ಹೌದು, ಕಮಲ್ ಹಾಸನ್, ಸಿಂಬು, ದೊಡ್ಡ ತಾರಾಗಣ ಇದೆ. ಹೌದು. ಸೊ ರಿಲೀಸ್ ಟೈಮಲ್ಲೇ ಈ ಥರ ಒಂದು ಲೀಗಲ್ ಬ್ಯಾಟಲ್ ಶುರು ಆಗಿರೋದು ಖಂಡಿತ ಸಿನಿಮಾದ ಮೇಲೆ ಪರಿಣಾಮ ಬೀರುತ್ತೆ. ನಿಜ. ಇದು ಬರೀ ಒಂದು ಸಿನಿಮಾ ರಿಲೀಸ್ ಪ್ರಶ್ನೆ ಅಲ್ಲ, ಇದಕ್ಕಿಂತ ದೊಡ್ಡದು. ಹೇಗೆ? ಇದನ್ನ ಸ್ವಲ್ಪ ವಿಶಾಲವಾಗಿ ನೋಡಿದ್ರೆ, ಒಬ್ಬ ಸೆಲೆಬ್ರಿಟಿ, ಅವರ ಮಾತುಗಳು, ಆಮೇಲೆ ಪ್ರಾದೇಶಿಕ ಭಾವನೆಗಳು, ಸಾಂಸ್ಕೃತಿಕ ಗುರುತುಗಳು ಮತ್ತು ಸಿನಿಮಾ ಇಂಡಸ್ಟ್ರಿ, ಇವುಗಳ ಮಧ್ಯೆ ಇರೋ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ ಇದರಿಂದ ಗೊತ್ತಾಗತ್ತೆ. ಕರೆಕ್ಟ್. ಒಬ್ಬ ಕಲಾವಿದನ ಪರ್ಸನಲ್ ಒಪಿನಿಯನ್ಗೂ ಅವರ ಕಲೆಗೂ ಇರೋ ಲೈನ್ ಎಲ್ಲಿ ಡ್ರಾ ಮಾಡಬೇಕು ಅನ್ನೋ ಪ್ರಶ್ನೆ ಮತ್ತೆ ಬಂದಿದೆ. ಹೌದು. ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳಿಂದ ನಾವೇನ್ ತಿಳ್ಕೋಬಹುದು? ಒಬ್ಬ ಕಲಾವಿದನ ಒಂದು ಹೇಳಿಕೆ ಅದು ಹೇಗೆ ರೀಜನಲ್ ಸೆಂಟಿಮೆಂಟ್ಸ್ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ಅದು ಹೇಗೆ ಫ್ರೀಡಮ್ ಆಫ್ ಸ್ಪೀಚ್ ಜೊತೆ ಸಂಘರ್ಷಕ್ಕೆ ಕಾರಣ ಆಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ನಿಜ. ಕೊನೆಗೆ ಇದು ನಮ್ಮುಂದೆ ಒಂದು ಮುಖ್ಯವಾದ ಪ್ರಶ್ನೆ ಇಡುತ್ತೆ. ಸಮಾಜ ತನ್ನ ಸಾಂಸ್ಕೃತಿಕ ಸೆನ್ಸಿಟಿವಿಟಿಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ನಿಜ. ಹೌದು, ಅದು ಮುಖ್ಯ. ಆದರೆ ಅದರ ಜೊತೆಗೆ ಕೆಲವೊಮ್ಮೆ ಪಾಪ್ಯುಲರ್ ಇಲ್ಲದ ಅಥವಾ ವಿವಾದಾತ್ಮಕ ಅನಿಸೋ ಅಭಿಪ್ರಾಯಗಳನ್ನ ಹೇಳೋ ಹಕ್ಕನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಒಳ್ಳೆ ಪಾಯಿಂಟ್. ವಿಶೇಷವಾಗಿ ಕಲೆ, ಸಿನಿಮಾ, ಈ ತರಹದ ಕ್ಷೇತ್ರಗಳು ಇಂಥ ವಿವಾದದಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ನಮ್ಮ ರಿಯಾಕ್ಷನ್ ಹೇಗಿರ್ಬೇಕು? ಇದು ನಾವೆಲ್ಲ ಯೋಚಿಸ್ಬೇಕಾದ ವಿಷಯ. ಖಂಡಿತ. ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಆಗಬಹುದು.